ಜೈ ಭಾರತ್ ವಂದೇ ಮಾತರಂ. ಪಾಕಿಸ್ತಾನದಲ್ಲಿ ನಡೆಯುವ ಈ ಚಾಂಪಿಯನ್ ಟ್ರೋಫಿ ಮ್ಯಾಚ್ ಇದೆಯಲ್ಲ, ಇದರ ದಿನಗಳು ಹತ್ರ ಬರ್ತಾ ಇದೆ. ಈ ಚಾಂಪಿಯನ್ ಟ್ರೋಫಿ ಪಾಕಿಸ್ತಾನದಲ್ಲಿ ನಡೆಯುವುದರಿಂದ ಭಾರತದ ಆಟಗಾರರನ್ನು ಪಾಕಿಸ್ತಾನಕ್ಕೆ ಕಳುಹಿಸದೇ ಇರಲು ನಿರ್ಧರಿಸಿತು. ಭಾರತದ ಪಂದ್ಯಗಳನ್ನು ಅಬುಧಾಬಿಗೆ ಶಿಫ್ಟ್ ಮಾಡಿರುವ ವಿಚಾರ ನಿಮಗೆ ಗೊತ್ತಿರಬಹುದು. ಭಾರತದ ಈ ನಿರ್ಧಾರಕ್ಕೆ ಪಾಕಿಸ್ತಾನವು ಕೂಡ ಕೆಂಡಾಮಂಡಲವಾಗಿತ್ತು ಹಾಗೂ ತಕರಾರು ಕೂಡ ಎತ್ತಿತ್ತು. ಆದರೆ ಅವರಿಗೆ ಏನು ಮಾಡುವ ಯೋಚನೆ ಕೂಡ ಆಗಿತ್ತು. ಆದರೆ ಅವರ ಬಳಿ ಬೇರೆ ಯಾವುದೇ ರೀತಿಯ ಆಪ್ಷನ್ ಇಲ್ಲ. ಹೀಗಾಗಿ ಕೊನೆಗೂ ಅದಕ್ಕೂ ಕೂಡ ಒಪ್ಪಿಕೊಂಡಿತ್ತು. ಪಾಕಿಸ್ತಾನದಲ್ಲಿ ಅಲ್ಲಿ ಕ್ರಿಕೆಟ್ ಕ್ರೀಡಾಂಗಣಗಳು ಸಂಪೂರ್ಣವಾಗಿ ತಯಾರಾಗಿಲ್ಲ. ಇಷ್ಟೊತ್ತಿಗೆ ಅವರು ICCಗೆ ಹಸ್ತಾಂತರಿಸಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ಹಸ್ತಾಂತರಿಸಿಲ್ಲ. ಇನ್ನು ಇದರ ಬಗ್ಗೆಯೂ ಕೂಡ ICC ಮುಂಬರುವ ದಿನಗಳಲ್ಲಿ ಕೂಡ ನಿರ್ಧಾರ ತೆಗೆದುಕೊಳ್ಳಲಿದೆ. ಈ ICC ಈವೆಂಟ್ ಅನ್ನು ಯಾವ ರಾಷ್ಟ್ರ ಹೋಸ್ಟ್ ಮಾಡುತ್ತೆ, ಆ ರಾಷ್ಟ್ರದಲ್ಲಿ ಉದ್ಘಾಟನಾ ಸಮಾರಂಭ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತದೆ. ಅಲ್ಲಿ ಪಾಲ್ಗೊಳ್ಳುವ ಎಲ್ಲ ಕ್ರಿಕೆಟ್ ತಂಡದ ನಾಯಕರು ಭಾಗವಹಿಸುತ್ತಾರೆ. ಆದರೆ ಪಾಕಿಸ್ತಾನದಲ್ಲಿ ನಡೆಯುವ ಈ ಉದ್ಘಾಟನಾ ಸಮಾರಂಭಕ್ಕೆ ಭಾರತದ ನಾಯಕ ರೋಹಿತ್ ಶರ್ಮಾರವರನ್ನು ಪಾಕಿಸ್ತಾನಕ್ಕೆ ಕಳುಹಿಸುವುದಿಲ್ಲ ಅಂತ ಹೇಳಿ BCCI ಸ್ಪಷ್ಟವಾಗಿ ತಿಳಿಸಿದೆ. ಇದರಿಂದ ಪಾಕಿಸ್ತಾನ ಮತ್ತೆ ಅಪಸ್ವರ ಎತ್ತಿದೆ. ರೋಹಿತ್ ಶರ್ಮಾರನ್ನು ಪಾಕಿಸ್ತಾನಕ್ಕೆ ಕಳುಹಿಸದೇ ಇರಲು ಕಾರಣವೂ ಕೂಡ ಇದೆ. ಯಾಕೆಂದ್ರೆ ಭದ್ರತಾ ಕಾರಣ. ಅಲ್ಲಿ ಯಾವ ಹೊತ್ತಿನಲ್ಲಿ ಏನಾಗುತ್ತದೋ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಅಲ್ಲಿ ಕ್ರಿಕೆಟ್ ಆಟಗಾರರ ಮೇಲೂ ಕೂಡ ಭಯೋತ್ಪಾದಕರ ದಾಳಿ ಆಗಿದ್ದು ಕೂಡ ಉಂಟು. ಇನ್ನು ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಪಂದ್ಯಾಟಗಳಿಗೂ ಕೂಡ ಭಯೋತ್ಪಾದಕರು ಬೆದರಿಕೆ ಹಾಕಿದ್ದು ಕೂಡ ಉಂಟು. ಇದರಿಂದಾಗಿ ಪಂದ್ಯವೇ ಹಾಗೂ ಸರಣಿಗಳು ಕೂಡ ರದ್ದಾಗಿದ್ದು ಕೂಡ ಉಂಟು. ಈ ರೀತಿ ಪಾಕಿಸ್ತಾನದಲ್ಲಿ ಸಂದರ್ಭವಿದ್ದಾಗ ಭಾರತ ತಂಡದ ನಾಯಕನನ್ನು ಅಲ್ಲಿಗೆ ಕಳುಹಿಸದೇ ಇರಲು ನಿರ್ಧರಿಸಿತು. ಭಾರತ ಯಾವುದೇ ರಿಸ್ಕ್ ಅನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಇನ್ನು ಇದಕ್ಕೆ ಪಾಕಿಸ್ತಾನವು ಕೂಡ ಭಾರತ ಪ್ರತಿಯೊಂದು ವಿಚಾರದಲ್ಲೂ ಕೂಡ ರಾಜಕೀಯ ಮಾಡುತ್ತೆ. ಭಾರತದ ಈ ನಿರ್ಧಾರ ಸರಿ ಇಲ್ಲ ಅಂತ ಕೂಡ ಹೇಳಿತ್ತು. ಈ ಪಾಕಿಸ್ತಾನದವರು ಹಾಗೆ ಯಾವುದು ಕೂಡ ಸರಿ ಇಲ್ಲದಿದ್ದರೂ ಕೂಡ ನಮ್ಮಲ್ಲಿ ಏನೂ ತೊಂದರೆ ಇಲ್ಲ ಅಂತ ಜಗತ್ತಿಗೆ ತೋರಿಸಲು ಪ್ರಯತ್ನ ಪಡ್ತಾರೆ. ಆದರೆ ವಾಸ್ತವಿಕವಾಗಿ ಹಾಗಿಲ್ಲ. ಅಲ್ಲಿ ಎಲ್ಲವೂ ಸರಿ ಇಲ್ಲ. ಹೀಗಾಗಿ ಭಾರತ ತಂಡದ ನಾಯಕನನ್ನು ಪಾಕಿಸ್ತಾನಕ್ಕೆ ಕಳುಹಿಸದೇ ಇರಲು ಭಾರತ ಹಾಗೂ BCCI ಒಳ್ಳೆಯ ನಿರ್ಧಾರವನ್ನೇ ತೆಗೆದುಕೊಂಡಿದೆ.